ಜೋಡ ತಾಲೂಕು ಅತಿ ಹಿಂದುಳಿದ ತಾಲೂಕು ಅಂತ ಹಿಂದಿನಿಂದಲೂ ಕರೆಯಲ್ಪಟ್ಟದ ಒಂದು ಹಣ್ಣೆಪಟ್ಟಿಗಿದೆ. ಆದರೆ ಇಲ್ಲಿ ವಾಸಿಸುವ ಪುರಾತನ ಕಾಲದಿಂದ ಈ ಅಡವಿಯಲ್ಲಿ ತಮ್ಮ ಜನವಸತಿಯೊಂದಿಗೆ ಸುಮಾರು ಎಷ್ಟೋ ಕಾಲಾಂತರದಿಂದ ಬದುಕುತ್ತಿರುವ ಜನರಿಗೆ ಇವತ್ತು ಅನ್ಯಾಯವಾಗ್ತಾ ಇದೆ. ಯಾಕಂದರೆ ಇವತ್ತು ನಮ್ಮ ಕಸ್ತೂರಿ ರಂಗನ್ ವರದಿ ಹಾಗೂ ಕಾಳಿ ಟೈಗರ್ ಪ್ರಾಜೆಕ್ಟ್ನಿಂದ ಪ್ರತಿಯೊಬ್ಬ ಒಂದು ಕುಟುಂಬಿಗೆ ನಾವು ಇಲ್ಲಿ ಇಂಡಿಯಾದಲ್ಲಿ ಇದ್ದೇವೋ ಅಥವಾ ಪಾಕಿಸ್ತಾನದಲ್ಲಿ ಇದ್ದೇವೋ ಅಂತ ಇಂಥ ಒಂದು ವ್ಯವಸ್ಥೆಗೆ ನಾವು ದುಃಖಪಡ್ತಿದ್ದೇವೆ. ಯಾಕಂದರೆ ಇವತ್ತು ನಾವು ಏನಾದರೂ ಮೂಲಭೂತ ಸೌಕರ್ಯಕ್ಕಾಗಿ ಏನಾದರೂ ಸರ್ಕಾರದಿಂದ ಅನುದಾನವನ್ನು ತಂದರೂ ಸಹ ನಮ್ಮ ಶಾಸಕರು ಇರ್ಬೋದು, ನಮ್ಮ ಕಾಗೇರಿ ಸಾಹೇಬರು ಇರ್ಬೋದು, ಅವರು ತಂದಿದ್ದ ಅನುದಾನ ಬಳಕೆ ಮಾಡಲು ಆಗ್ತಾಯಿಲ್ಲ. ಕಾರಣ ಪ್ರತಿಯೊಂದಕ್ಕೆ ನಾವು ಪರ್ಮಿಷನ್ ಸಲುವಾಗಿ ಡಿಪಾರ್ಟ್ಮೆಂಟ್ ಅಲ್ದಾಡು ಬಿಟ್ಟು ಯಾವುದೇ ಪ್ರಗತಿ ಮಾಡಲು ಸಾಧ್ಯವಿಲ್ಲ. ಮೂಲಭೂತದಿಂದ ವಂಚಿತ ಆಗಿದೆ ಅಕ್ಷರಶಃ. ಯಾಕಂದರೆ ಇಲ್ಲಿ ಸೂಪಾ ಹಿನ್ನೀರಿನಿಂದ ನಾವು ಮುಳುಗಡೆಯಾಗಿ ಇವತ್ತು ಜೋಡ ತಾಲೂಕು ಏನು ಹಿಂದಿನ ಸೂಪಾ ಇತ್ತು ಎಂದು ಜೋಡ ತಾಲೂಕು ಕೇಂದ್ರವಾಗಿ ತಾನು ಮಾರ್ಪಟ್ಟಿದ್ದು. ಈ ಹಿನ್ನೀರಿಂದ ಅನೇಕ ಬಡ ಕುಟುಂಬಗಳು ಬೀದಿ ಪಾಲಾಗಿ ಆಗಿದೆ. ಆವಾಗಿಂದ ಬೀದಿ ಪಾಲಾಗಿ ರಸ್ತೆ ಮೇಲೆ ಬಂದರು. ಈಗ ಈ ಕಾಳಿ ಟೈಗರ್ ಯೋಜನೆಯಿಂದಾಗಿ ಇವತ್ತು ಮತ್ತೆ ಬೀದಿ ಪಾಲುವ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಇಲ್ಲಿ ಈ ಪುರಾತನ ಕಾಲದಿಂದ ಬೆಳೆಸಿದ್ದೇ ಇಲ್ಲಿಯ ನಾಗರಿಕರು, ಈ ಅರಣ್ಯವನ್ನು ಬೆಳೆಸಿದ್ದೇ ನಾಗರಿಕರು. ಇವತ್ತಿಗೆ ಮಾನ್ಯ DFO ಸಾಹೇಬರು ಇವರು ಇದ್ದಾರೆ, ಇಲಾಖೆ ಇದೆ. ಇಲಾಖೆಯನ್ನು ನಮ್ಮ ಜನರಿಗೆ ಸುವ್ಯವಸ್ಥೆ ತೊಗೊಂಡು ಹೋಗೋ ಕೆಲಸ ಮಾಡಬೇಕು. ಯಾಕಂದರೆ ಮೂಲಭೂತ ಹಕ್ಕುಗಳು, ರಸ್ತೆ, ನೀರು ಸೌಲಭ್ಯ ಇಲ್ಲದ್ರೆ ಮನುಷ್ಯ ವಾಸಿಸಲು ಸಾಧ್ಯವಿಲ್ಲ. ಹಾಗಾಗಿ ಈ ಕಸ್ತೂರಿ ರಂಗನ ವರದಿಗೆ ನಾನು ವಿರೋಧಿಸ್ತೇನೆ. ಇದು ರಾಜ್ಯ ಸರ್ಕಾರವೂ ಸಹ ಇದಕ್ಕೆ ಆಕ್ಷೇಪಣೆ ಸಲ್ಲಿಸಿದೆ, ಅದನ್ನು ಸ್ವಾಗತಾರ್ಹ ಮಾಡ್ತೇನೆ. ಅದಕ್ಕೆ ಕೇಂದ್ರ ಸರ್ಕಾರ ಇದಕ್ಕೆ ನಮಗೆ ಇಲ್ಲಿ ಸ್ವತಂತ್ರವಾಗಿ ಬದುಕಿಸಲು ಇವತ್ತು ನಮಗೆ ಎಲ್ಲ ಈ ಮೂಲಭೂತ ಸೌಕರ್ಯ ಒದಗಿಸಲು ಪ್ರಯತ್ನ ಪಡಬೇಕಂತ ನಾನು ಕಳಕಳಿಯ ನಮ್ರ ವಿನಂತಿ ಕೇಳಿಕೊಳ್ಳುತ್ತೇನೆ. ಇಲ್ಲಾದರೆ ನಮ್ಮ ಜೀವನ ನರಕಕ್ಕೆ ಬೇಡವಾದ ಪರಿಸ್ಥಿತಿ ಇಲ್ಲಿ ನಮ್ಮ ಇಡೀ ಜೋಡ ತಾಲೂಕಿಗೆ ಬಂದಿದೆ ಎಂದು ನಾನು ತಮ್ಮ ಮಾಧ್ಯಮದ ಮುಖಾಂತರ ಸುವರ್ಣ ನ್ಯೂಸರ್ ಎಲ್ಲರಿಗೂ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಹೇಳಿಕೆಯನ್ನು ನೀಡ್ತಾ ಇದ್ದೇನೆ. ಈಗ ಗಾಡ್ಗೀಳವರು, ನನ್ನ ಪ್ರಕಾರ, ನಾನು ಗಾಡ್ಗೀಳ್ ಜೊತೆಗೆ ನಾವು ಕೆಲಸ ಮಾಡಿದ್ದೇವೆ. ಗಾಡ್ಗೀಳವರು ಪಶ್ಚಿಮ ಘಟ್ಟದ ಬಗ್ಗೆ ಭಾಳಷ್ಟು ಸ್ಟಡಿ ಮಾಡಿದ್ದಾರೆ, ಭಾಳ ಡೀಟೇಲ್ಡಾಗಿ ಸ್ಟಡಿ ಮಾಡಿದ್ದಾರೆ. ಅವರು ಹೇಳಿದರು ಇಲ್ಲಿ ಎಕನಾಮಿಕ್ ಡೆವಲಪ್ಮೆಂಟು ಬೇಕು, ಬಟ್ ಎಲ್ಲ ಕಡೆಗೆ ಮಾಡಬೇಡಿ. ಅವರು ಕೆಟಗರಿ ಕೊಟ್ಟಾರೆ, 1, 2, 3 ಹೀಗೆ. ದೊಡ್ಡ ದೊಡ್ಡ ಇಂಡಸ್ಟ್ರಿ ಹಾಕಬೇಡಿ, ದೊಡ್ಡ ಡ್ಯಾಮ್ ಕಟ್ಟಬೇಡಿ ಅಂತ. ಅದೆಲ್ಲ ಸರಳವಾಗಿದೆ. ಯಾಕಂತಂದರೆ ಇವತ್ತು ಪಶ್ಚಿಮ ಘಟ್ಟ 88 ದಶಲಕ್ಷ ವರ್ಷದ ಹಿಂದೆ ನಿರ್ಮಾಣ ಆಗಿತ್ತು. ಇಲ್ಲಿ ಪ್ರತಿಯೊಂದು ಗಿಡ, ಪ್ರತಿಯೊಂದು ಬಳ್ಳಿ, ಪ್ರತಿಯೊಂದು ಹುಲ್ಲು ಕಂಟಿ ಭಾಳ ಇಂಪಾರ್ಟೆಂಟ್ ಇದೆ. ನಾವು ಬೇರೆ ಕಡೆ ಹೋಗಿ ಇಲ್ಲೇ ಪಶ್ಚಿಮ ಘಟ್ಟದಲ್ಲಿ ಗಿಡ ಬೆಳೆಸ್ತೀವಿ ಅಂದರೆ ಆಗೋದಲ್ಲ ಅದು. ಯಾಕಂತಂದರೆ ಒಂದು ಜಂಗಲ್ಲು ಅಥವಾ ಕಾಡು ಬೆಳಿಬೇಕಂತಂದರೆ ಅದರೊಳಗಿನ ಒಂದು ಪರಾಗ ಸ್ಪರ್ಶ ಆಗೇ ಬೆಳಿಬೇಕದು. ನಾವು ಹೋಗಿ ಅಲ್ಲಿ ಗಿಡಗಳನ್ನು ಹಾಕಿ ಬೆಳೆಸಬಾರ್ದು. ಇದು ಪಶ್ಚಿಮ ಘಟ್ಟ ನಮಗೆ ಮೆಡಿಸಿನ್ ಕೊಡ್ತದೆ, ಪೇಪರ್ ಕೊಡ್ತದೆ, ವುಡ್ ಕೊಡ್ತದೆ, ಮಳೆ ಕೊಡ್ತದೆ, ಸ್ಟ್ರೀಮ್ ಕೊಡ್ತದೆ. ಈ ಪಶ್ಚಿಮ ಘಟ್ಟ ಇದೆ ಅಂತ ಹೇಳಿ ಇವತ್ತು ಹಳ್ಳಿಯೊಳಗೆ ಇವತ್ತು ರೈತರಿದ್ದಾರೆ, ಗೊತ್ತಾ ನಿಮಗೆ? ಇನ್ನೊಂದು ಹಳ್ಳಿಯೊಳಗೆ ಯಾಕೆ ಲಕ್ಷಾವಧಿ ರೈತರಿದ್ದಾರೆ? ಕರೆಕ್ಟಾಗಿ ನಮ್ಮ ಪಶ್ಚಿಮ ಘಟ್ಟದಕ್ಕೆ ಅರೇಬಿಯನ್ ಸೀಯಿಂದ ಬರುವಂಥ ಮೋಡ ಮಳೆಗಳು ಮಳೆ ಬೀರಿಸ್ತವೆ. ಆ ಮಳೆ ಜರಿಗೆ ಬಂದು ನದಿಗೆ ಬಂದು ನದಿಯಿಂದ ನೀರು ಉಣಿಸ್ತಾರೆ ಅವರು. ಆದ್ದರಿಂದ ಅವರಿದ್ದಾರೆ. ಈಗ ಆ ನದಿ, ಈಗ ನೋಡಿರಿ, ಮಹಾನದಿ ಮತ್ತು ಮಲಪ್ರಭಾ ನದಿಗೆ ಅಲ್ಲಿ ಸಿಕ್ಕಾಪಟ್ಟೆ ಮ್ಯಾಸಿವ್ ಪೈಪ್ಲೈನ್ ಹಾಕಿ ಅಲ್ಲೊಂದು ಸುಮಾರು 500 ಸ್ಕ್ವೇರ್ ಕಿಲೋಮೀಟರ್ಸ್ ಭೀಮಗಢ ಹತ್ತಿರ ಅಲ್ಲಿಂದ ತೊಗೊಂಡು ಹೋಗಿ ನೀರು ನಮ್ಮ ಕುಡಿಲಿಕ್ಕೆ ಬೇಕು ಅಂತ ಹೇಳ್ತಿದ್ದಾರೆ. ಇದು ಅಲ್ಲ, ನಾವು ಕಬ್ಬು ಬೆಳೆಸೋದು ಬಿಡಬೇಕು. 33-35 ಫ್ಯಾಕ್ಟ್ರಿ ಬರೀ 2 ಜಿಲ್ಲೆ ಒಳಗಿದ್ದಾವೆ, ಬಾಗಲಕೋಟು, ಬೆಳಗಾವಿ ಮತ್ತು ಬಿಜಾಪುರ. ಎಷ್ಟು 12 ಲಕ್ಷ ಲೀಟ್ರ್ ಒಂದು ಟನ್ ಕಬ್ಬಿಗೆ ಬೇಕು. ಇಷ್ಟು ನಾವು ಮಾಡಿದರೆ ನಾಳೆ ಫಲವತ್ತತೆ ಏನು ಉಳಿತದೆ? ಈಗಾಗಲೇ ನಮ್ಮದು ಅದಕ್ಕೆ ರೀ, ಈಗ ಎದಕ್ಕೆ ಬೇಕು ಹೇಳಿ? ಕಬ್ಬು ಅಷ್ಟು ಬೇಕಾ ನಮಗೆ? ನಾನು ಸಕ್ಕರೆ ಬೇಕು ಇಲ್ಲ ಅಂತ ಅನ್ನೋದಲ್ಲ, ಕಬ್ಬು ಬೆಲ್ಲನೂ ಬೇಕು, ಅದು ಬೇಕು. ಈಗ ಅಲ್ಲಿ ಸಕ್ಕರೆ ಕಬ್ಬು ಬೆಳೆಸಿದರೆ ಆಲ್ಕೋಹಾಲ್ ಆಗುತ್ತೆ, ಎಥನಾಲ್ ಆಗುತ್ತೆ, ಅದರಿಂದ ಸಿಕ್ಕಾಪಟ್ಟೆ ಬರ್ತದೆ. ಮತ್ತು ಇನ್ನೊಂದೇನು, ಕಬ್ಬು ಬೆಳೆಯವರು ಸಾಕಷ್ಟು MLAಗಳಿದ್ದಾರೆ, ಪೊಲಿಟಿಷಿಯನ್ಸ್ ಇದ್ದಾರೆ. ಅವ್ರಿಗೆ ಹೇಳೋದು ಕಷ್ಟ. ಅವರು ಏನು ಕೆಟ್ಟ ಕೆಲಸ ಅಂತ ಮಾಡ್ತಾಯಿಲ್ಲ, ಬಟ್ ಅವ್ರಿಗೆ ಇದ್ರ ಬಗ್ಗೆ ಅರಿವಿಲ್ಲ. ಇವತ್ತು ನಾವು ಬರೇ ಕಬ್ಬು ಬೆಳೀತಾ ಹೋದರೆ ಮೊನೋಕಲ್ಚರ್ ಆದರೆ ಏನಾಗುತ್ತೆ ಅಂತ ಅನ್ನೋದು. ಈ ಅನೇಕ ವಿಷಯಗಳು ಪಶ್ಚಿಮ ಘಟ್ಟದ ಬಗ್ಗೆ ಇದ್ದಾವೆ. ಈ ಪಶ್ಚಿಮ ಘಟ್ಟ ಉಳಿದ್ರೆ ನಿಮಗೆ ಹೇಳ್ತೀನಿ, ನಮ್ಮ ಉತ್ತರ ಕರ್ನಾಟಕ ಉಳಿಯುತ್ತದೆ. ಇಡೀ ಕರ್ನಾಟಕದಲ್ಲಿ ಇವತ್ತು ಸುಮಾರು ಹೆಚ್ಚಿನ ಫಾರೆಸ್ಟ್ ಇರೋದು ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲೇ ಹೆಚ್ಚು ಫಾರೆಸ್ಟ್ ಇದೆ. ಕೇರಳದಲ್ಲಿ ಅಷ್ಟಿಲ್ಲ, ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಇದೆ. ಮಹಾರಾಷ್ಟ್ರದಲ್ಲಿ ಅವರು ಗಡ್ಕರಿ ಅವರು ಸಿಕ್ಕಾಪಟ್ಟೆ ಗಡಗಳನ್ನು ಕಡಿತಾ ಇದ್ದಾರೆ. ಈಗ ನಾಗ್ಪುರದಿಂದ
ಮುಂಬೈಗೆ ರೋಡ್ ಹಾಕ್ತಾರೆ, ನಾಗ್ಪುರದಿಂದ ಇದಕ್ಕೆ ಎಲ್ಲಿ ರತ್ನಗಿರಿಗೆ ಸಾಕಷ್ಟು ಕಾಡು ಕಡಿತಾರೆ. ಮುಂದೆ ಮಳೆ ಎಲ್ಲಿ ಬರ್ತದೆ? ಜನ ಊಟ ಬೇಕಲ್ಲ ನಮಗೆ, ರೈತರು ಬಿಡಿ, ಜನರಿಗೆ ಬೇಕಲ್ಲ ಊಟ. ನಿಮ್ಮ ಆಗ್ರಹ ಏನು ಸರ್ ಪರಿಸರವಾದಿ? ಆದ್ದರಿಂದ ನಾನು ಹೇಳೋದು, ನಾವು ದೊಡ್ಡ ಸಿಟಿಗಳನ್ನು ಕಟ್ಟಬಾರ್ದು. ಈ ದೊಡ್ಡ ಸಿಟಿಗಳಿಗೆ ಏನು ಸಾವಿರಾರು ಕೋಟಿ ರೂಪಾಯಿ ಹಾಕ್ತಿದ್ರಿ, ಅದನ್ನು ಸಣ್ಣ ಊರೊಳಗೆ ಬೆಳೆಸಿ. ಕಸ್ತೂರಿ ರಂಗನ ಬಗ್ಗೆ ನೀವು ಕೇಳಿದ್ರಿ. ಕಸ್ತೂರಿ ರಂಗನ ಅವರು ಹೆಚ್ಚು ಇದ್ರ ಬಗ್ಗೆ ಸ್ಟಡಿ ಮಾಡಿಲ್ಲ, ಪಶ್ಚಿಮ ಘಟ್ಟದ ಬಗ್ಗೆ. ಅವರು ಇವ್ರು ಗಾಡ್ಗೀಳು ವರದಿಯನ್ನು ಸ್ವಲ್ಪ ನೋಡಿಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಹೆಚ್ಚು ನೀವು ಡೆವಲಪ್ಮೆಂಟ್ ಮಾಡುವಂಥ ಒಂದು ಆಸ್ಪದ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಅದು ಕೂಡ ಬೇಡ ಅಂತಾರೆ ನಮ್ಮ ಸರ್ಕಾರದಲ್ಲಿ. ಯಾಕಂದ್ರೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಕಾಫಿ ಬೆಳೀತಾ ಇದ್ದಾರೆ. ಕಾಫಿ ಬೆಳೆಯೋದಕ್ಕೆ ಅವ್ರಿಗೆ ಬೇಕಲ್ಲ ಗಿಡ. ಅದೆಲ್ಲ ನಿಮ್ಮ ಇದರೊಳಗೆ ನಮ್ಮ ಯಾವುದದು ಚಿಕ್ಕಮಗಳೂರು, ಅತ್ಲಾಗ, ಕೊಡಗು ಸಿಕ್ಕಾಪಟ್ಟೆ ಕಾಫಿ ಇದೆ. ಅದಕ್ಕೆ ಅವರು ತಿರಸ್ಕಾರ ಮಾಡ್ತಿದ್ದಾರೆ, ಬೇಡ ಅಂತ ಹೇಳಿ. ಯಾಕಂತಂದ್ರೆ ಪಶ್ಚಿಮ ಘಟ್ಟ ಇದ್ದರೆ ಜನರಿಗೆ ಅರ್ಥ ಆಗ್ತಾ ಇಲ್ಲ, ನಮ್ಗೆ ಎಷ್ಟು ಮಳೆ ಬರ್ತದೆ, ಎಷ್ಟು ನಾವು ಫಲವತ್ತತೆ ಭೂಮಿಯಲ್ಲಿ ಕಾಪಾಡ್ಬೋದು, ಎಷ್ಟು ಬೆಳೆ ಬರ್ತದೆ, ತರಕಾರಿ ಬೆಳೀತದೆ, ಆರಾಮಾಗಿರ್ಬೋದು. ಡೆವಲಪ್ಮೆಂಟ್ ಅಂದರೆ ಏನು? ಡೆವಲಪ್ಮೆಂಟ್ ಎಲ್ಲರಿಗೂ ಸಿಗಬೇಕಲ್ಲ. ಬರೀ ಕೆಲವ್ರಿಗೆ ಮಾತ್ರ ಬರೀ ಬೆಂಗಳೂರೊಳಗೆ ಕಾರ್ ಓಡ್ಕೊಂಡು ಹೋಗಿ ದೊಡ್ಡ ದೊಡ್ಡ ಬಂಗ್ಲೆಗಳನ್ನು ಕಟ್ಕೊಂಡು ಡೆವಲಪ್ಮೆಂಟ್ ಆಯಿತು, ಟನೆಲ್ ಹಾಕಿದ್ವಿ, ಅಪಾರ್ಟ್ಮೆಂಟ್ ಕಟ್ಟಿದ್ವಿ ಅಂತಂದರೆ ಏನು ಡೆವಲಪ್ಮೆಂಟ್ ಆಗುತ್ತೆ? ಅದು ಜನರು ಹೆಂಗೆ ಬದುಕಬೇಕು? ಇದು ಕಸ್ತೂರಿ ರಂಗನ ಬಗ್ಗೆ ನನಗೇನು ಇದೂ ಇಲ್ಲ. ಆದರೆ ಕಸ್ತೂರಿ ರಂಗನಿಗೆ ನಮ್ಮ ಪಶ್ಚಿಮ ಘಟ್ಟದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದ್ದರಿಂದ ಅವರು ಕೊಟ್ಟಿದ್ದನ್ನು ಸರ್ಕಾರ ಅಷ್ಟೊಂದು ವಿಚಾರ ಮಾಡಬೇಕಾಗಿಲ್ಲ. ಗಾಡ್ಗೀಳ್ ರಿಪೋರ್ಟ್ ಮಾಡಬೇಕು. ಗಾಡ್ಗೀಳವ್ರಿಗೆ ಬಹಳ ಮಹತ್ವದ ಯಾವುದು. ಗಾಡ್ಗೀಳವರು ಅವ್ರಿಗೆ ಬಡವರಿಗೆ ಬಗ್ಗೆ ಗೊತ್ತು, ಎಕನಾಮಿಕ್ ಬಗ್ಗೆ ಗೊತ್ತು, ಸಿಟಿಗಳ ಬಗ್ಗೆ ಗೊತ್ತು. ಅವರು ಸರಳವಾದಂತಹ ಒಂದು ತಮ್ಮ ಇದನ್ನು ಕೊಟ್ಟಿದ್ದಾರೆ ಅವ್ರ ರಿಪೋರ್ಟ್ನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.